ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಕೋರ್ಟ್ ಇವತ್ತು ಮಹತ್ವವಾಗಿರ್ತಕ್ಕಂಥ ತೀರ್ಪನ್ನು ಕೊಟ್ಟಿರ್ತಕ್ಕಂಥದ್ದು. ಅದ್ರ ಬಗ್ಗೆ ಮಾತನಾಡೋದಕ್ಕೆ ಆ ಪರಾಜಿತ ಅಭ್ಯರ್ಥಿ ಸಿ ಮುನಿರಾಜ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, 2 ವರ್ಷ ಆದ್ಮೇಲೆ ನಿಮ್ಗೆ ಏನಾದ್ರು ಒಂದು ನ್ಯಾಯ ಸಿಕ್ತಂಗ ಇದೆಯಾ? 100ಕ್ಕೆ 1000% ನಿಜ. ಇವತ್ತೇನು ನ್ಯಾಯಾಧೀಶರ ಮುಂದೆ ಹೋಗಿದ್ದೀವಿ ನಾವು, ನಮಗೆ ನ್ಯಾಯ ಬೇಕೇ ಬೇಕು ಅಂತ. ಅದು ಇವತ್ತು ನ್ಯಾಯಕ್ಕೆ ಒಂದು ಸಂದ ಜಯ ಅಂತ ಇವತ್ತು ನಾನು ಕೂಡ ಭಾವಿಸ್ಕೊಂಡು ಇವತ್ತು ತುಂಬಾ ಖುಷಿಯಾಗಿದ್ದೀನಿ. ಪ್ರಮುಖವಾಗಿ ಈ ಕೇಸ್ನಲ್ಲಿ ಏನೆಲ್ಲ ಉಲ್ಲೇಖವಾಯಿತು, ಯಾಕೆ ಅವ್ರನ್ನ ಅಸಿಂಧು ಅಂತ ಕೋರ್ಟ್ ತೀರ್ಮಾನ ಮಾಡ್ತು? ಸರ್, ಈಗೇನು ನಾವು ಚುನಾವಣೆಗೆ ನಿಂತ್ಕೋಬೇಕಾದ್ರೆ ಒಂದು ಅಫಿಡವಿಟ್ ಅನ್ನ ಸಲ್ಲಿಸಿರ್ತೀವಿ. ನಾವು ಸಂಪೂರ್ಣವಾಗಿ ನಮ್ಮದು ಏನಿದೆಯೋ ಎಲ್ಲ ಕೂಡ ನಲ್ಲಿ ಮಾಹಿತಿ ಕೊಡಬೇಕಾಗುತ್ತೆ. ಇವತ್ತು ಸುಬ್ಬಾರೆಡ್ಡಿ ಅವ್ರು ಮಾಡಿರ್ತಕ್ಕಂಥ ಏನು ಬಗನಿ ಬಾರ್ಗಳು ರೆಸ್ಟೋರೆಂಟ್ಗಳಿದೆ ಅದೆಲ್ಲ GST ಕೂಡ ಹಾಕಿರ್ಲಿಲ್ಲ. ಅವರು GST ನಂಬರ್ಗಳು 9 GSTಗಳಿತ್ತು, ಅವ್ರದ್ದು ಒಂದೇ ನಂಬರ್ ಹಾಕಿದ್ರು. ಜೊತೆಯಲ್ಲಿ ಏನು ಬಿಲ್ಡಿಂಗ್ಗಳು, ಏನು BBMP ಬಿಲ್ಡಿಂಗ್ಗಳಿತ್ತು, ಕಮರ್ಷಿಯಲ್ ಬಿಲ್ಡಿಂಗು ಮತ್ತು ಅವರು ವಾಸ ಮಾಡುವಂಥ ಬಿಲ್ಡಿಂಗ್ಗಳು, ಅದಕ್ಕೆ 3 ವರ್ಷದಿಂದ 4 ವರ್ಷ ಟ್ಯಾಕ್ಸ್ ಕಟ್ಟಿರಲಿಲ್ಲ. ಜೊತೆಯಲ್ಲಿ ಏನು GST ಕೂಡ 3-4 ವರ್ಷದಿಂದ GST ಕಟ್ಟಿರಲಿಲ್ಲ. ಮತ್ತು ಆಸ್ತಿಗಳು, ಅನೇಕ ಒಂದು ಆಸ್ತಿಗಳು ಬಿಟ್ಟು ಹಾಕಿದ್ರು. ಜೊತೆಯಲ್ಲಿ ಅವರು ಅಗ್ರಿಕಲ್ಚರ್ ಲ್ಯಾಂಡ್ ಅಂತ ಹಾಕಿರ್ತಕ್ಕಂಥ ಆಸ್ತಿಗಳು ಕೂಡ ಕನ್ವರ್ಷನ್ ಆಗಿತ್ತು. ಸುಮಾರು ಒಂದು 50ಕ್ಕಿಂತ ಹೆಚ್ಚು ಎಕರೆ ಕನ್ವರ್ಷನ್ ಆಗಿರ್ತಕ್ಕಂಥ ಜಮೀನಿತ್ತು. ಸಾವಿರಾರು ಕೋಟಿ ದುಡ್ಡು ಕೂಡ ಅದರಲ್ಲಿ ಹೆಚ್ಚಿಗಿತ್ತು. ತಪ್ಪು ಮಾಹಿತಿ ಕೊಟ್ಟಿದ್ರು. ಮತ್ತು ಕುಣಗಲ್ MLA ಅವರಿಗೆ ಸಾಲ ಕೊಟ್ಟಿದ್ರು, ಅವರ ತೋರಿಸ್ಕೊಂಡಿದ್ರು, ಇವ್ರು ತೋರಿಸಿರ್ಲಿಲ್ಲ. ವೈ ನಾರಾಯಣ ಸ್ವಾಮಿ MLC ಅವ್ರಿಗೆ ಸಾಲ ಕೊಟ್ಟಿದ್ರು, ಅವ್ರು ತೋರಿಸ್ಕೊಂಡಿದ್ರು, ಇವ್ರು ತೋರಿಸಿರ್ಲಿಲ್ಲ. ಮತ್ತೆ ನಾನು ಕೇಸ್ ಹಾಕಿದ ನಂತರ ಅವರು 4-5 ದಿವಸಕ್ಕೆ ತಗೊಂಡೋಗಿ ಸರ್ಕಾರಕ್ಕೆ ದುಡ್ಡನ್ನು ಕಟ್ಟಿದ್ರು. ಒಬ್ಬ ಶಾಸಕನಾಗಿ 3 ವರ್ಷ 4 ವರ್ಷ 3 ಟರ್ಮ್ ಸುಮಾರು ಒಂದು 12ರಿಂದ 13 ವರ್ಷ ಶಾಸಕರಾಗಿರ್ತಕ್ಕಂಥವ್ರು, 10 ವರ್ಷ ಶಾಸಕರಾಗಿದ್ರು ಎಲೆಕ್ಷನ್ ನಿಂತ್ಕೊಳ್ಳೋ ಅಷ್ಟೊತ್ತಿಗೆ. ಅಂಥವ್ರಿಗೆ ಗೊತ್ತಾಗಲ್ವಾ ಯಾವ ರೀತಿ ನಾವು ಸರ್ಕಾರಕ್ಕೆ ಅದು ಏನು ತೋರಿಸ್ಬೇಕು, ಏನು ತೋರಿಸಬಾರ್ದು ಅಂತ. ಮತ್ತೆ ಅವರು SB ಅಕೌಂಟ್ ಮಾತ್ರ ಕೊಟ್ಟಿದ್ದು, ಕರೆಂಟ್ ಅಕೌಂಟ್ನ ಹಾಕಿರಲಿಲ್ಲ. ಅವ್ರು ಸಾವಿರಾರು ಕೋಟಿ ಟ್ರಾನ್ಸಾಕ್ಷನ್ ಮಾಡ್ತಾರೆ, ಅದು ಕರೆಂಟ್ ಅಕೌಂಟ್ನ ಅವ್ರು ತೋರಿಸೇ ಇರಲಿಲ್ಲ. ಈ ನಿಟ್ಟಿನಲ್ಲಿ ಅನೇಕ ಒಂದು ಏನು ಅವರು ಮಾಡಿರ್ತಕ್ಕಂಥ ತಪ್ಪು ಮಾಹಿತಿ ಮತ್ತು ಸರ್ಕಾರಕ್ಕೆ ವಂಚನೆ, ಇವೆರಡೂ ಕೂಡ ನಾವು ನಮ್ಮ ಅಡ್ವೊಕೇಟ್ ಮುಖಾಂತರ, ಏನು ನಳಿನಾ ಮಾಯಗೌಡ ಅಂತ ನಮ್ಮ ಸೀನಿಯರ್ ಅಡ್ವೊಕೇಟ್ ಇದ್ರು, ಅವರ ಮುಖಾಂತರ ನ್ಯಾಯಾಲಯ ಮೊರೆ ಹೋದ್ವಿ. ನ್ಯಾಯಾಧೀಶರು ಇವತ್ತು ಅದಕ್ಕೆ ಏನು ಒಂದು ಸೂಕ್ತವಾದ ಒಂದು ಪರಿಹಾರ ಅಂದರೆ ಇವತ್ತು ಜಯ ಘೋಷಣೆ ಮಾಡಿದ್ದಾರೆ. ಯಾಕೆಂದರೆ ಯಾರೇ ತಪ್ಪು ಮಾಡಿದ್ರು ತಪ್ಪೇ. ಆ ನಿಟ್ಟಿನಲ್ಲಿ ಅವ್ರನ್ನ ವಜಾ ಕಳಿಸಿ ಇವತ್ತು ಒಳ್ಳೆಯ ಒಂದು ಬಾಗೇಪಲ್ಲಿ ನಮ್ಮ ಜನತೆಗೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಇವತ್ತಿಂದ ಸುಬ್ಬಾರೆಡ್ಡಿ ಅವರು ಶಾಸಕ ಅಲ್ಲ, ಏನು ಹೇಳ್ತೀರಾ? 100ಕ್ಕೆ 1000% ನಿಜ. ಯಾಕೆಂದರೆ ನಾನು ಕೂಡ ಕಾಯ್ತಾ ಇದ್ದೆ. ಅವ್ರು ಮಾಡಿರ್ತಕ್ಕಂಥ ಅನೇಕ ಏನು ಭ್ರಷ್ಟಾಚಾರ ಇರ್ಬೋದು, ಸಾವಿರಾರು ಎಕರೆ ಭೂ ಹಗರಣಗಳಿರ್ಬೋದು, ಇವತ್ತು ಅಲ್ಲಿರ್ತಕ್ಕಂಥ ಗೋಮಾಳಗಳೆಲ್ಲ ಅವರು ಹೆಂಡತಿ ಹೆಸರಲ್ಲಿ, ಮಕ್ಕಳ ಹೆಸರಲ್ಲಿ, ಅವ್ರ ಹೆಸರಲ್ಲಿ ಕೂಡ ಮಾಡ್ಕೊಂಡಿದ್ದಾರೆ. ಇವೆಲ್ಲ ನೋಡ್ತಾ ಇದ್ರು ಜನ ಕೂಡ. ಯಾವತ್ತು ಇದು ಭಗವಂತ ಯಾವತ್ತು ಕಣ್ತೆರೆದು ನೋಡ್ತಾನೆ ಅಂತ ಇವತ್ತು ನೋಡಿದ್ದಾರೆ. ಇನ್ನು ಮುಂದೆ 6 ವರ್ಷ ಅವ್ರು ಯಾವುದೇ ಕಾರಣಕ್ಕೂ ಚುನಾವಣೆಗೆ ನಿಂತ್ಕೊಳ್ಳೋಕ್ಕಾಗಲ್ಲ, ಇದಂತೂ ಸತ್ಯ. ಕೊನೆಯದಾಗಿ ಕೋರ್ಟ್ ಒಂದು ಮಾತನ್ನು ಹೇಳಿದೆ, ಅಲ್ಲಿ ನಿಮ್ಮನ್ನ ವಿಜಯಿ ಅಂತ ಘೋಷಣೆ ಮಾಡೋದಕ್ಕೆ ಆಗೋದಿಲ್ಲ, ಚುನಾವಣಾ ಆಯೋಗಕ್ಕೆ ಶಿಫಾರಸ್ ಮಾಡಿದೆ. ಈ ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ ನಿಮಗೆ? ಈಗ ನಾವು ಚುನಾವಣಾ ಆಯೋಗಕ್ಕೆ ನಾವು ಮೊರೆ ಹೋಗ್ತೀವಿ. ಮತ್ತೆ ನಾವು ಅದೇನು ನಮ್ಮ ಅಡ್ವೊಕೇಟ್, ನಮ್ಮ ಸೀನಿಯರ್ ಅಡ್ವೊಕೇಟ್ ಯಾವ ರೀತಿ ಅದನ್ನ ಕಾನೂನಲ್ಲಿ ಅವಕಾಶ ಇದೆ ಅದನ್ನೆಲ್ಲ ನಾವು ಕೂತ್ಕೊಂಡು ಚರ್ಚೆ ಮಾಡಿ, ಮತ್ತೆ ನಮ್ಮ ಹೈಕಮಾಂಡ್ ಹತ್ರ ಕೂತ್ಕೊಂಡು, ಇವತ್ತೇನು ನಮ್ಮ ರಾಜ್ಯದ ಹೈಕಮಾಂಡ್ ಅವ್ರ ಹತ್ರ ನಮ್ಮ ವಿಜಯಣ್ಣ ಅವರು ಇರ್ಬೋದು, ಅನೇಕ ನಮ್ಮೆಲ್ಲ ಕೋರ್ ಕಮಿಟಿ ಯಡಿಯೂರಪ್ಪಾಜಿ ಅವರು ಇರ್ಬೋದು, ಅನೇಕರು ಇವ್ರ ಮುಂದೆ ಕೂತು ಅಶೋಕಣ್ಣ ಅವರು ಇರ್ಬೋದು, ಇವರೆಲ್ಲ ಚರ್ಚೆ ಮಾಡಿ ಮುಂದೆ ಅದನ್ನ ಸ್ಟೆಪ್ ಅನ್ನ ತಗೊಂಡು. ಇದಿಷ್ಟು ಮುನಿರಾಜ್ ಅವರ ಮಾತು. ಕ್ಯಾಮರಾ ಸುದ್ದಿ ಜೊತೆ ರಾಘವೇಂದ್ರ, ಪವರ್ ಟಿವಿ, ಬೆಂಗಳೂರು.